ಇದೊಂದು ಕಟ್ಟಿದರೆ ಸಾಕು, ನಿಮ್ಮ ಅಷ್ಟು ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ಅಂದರೆ ನಿಮ್ಮ ಅಷ್ಟು ಬಿಳಿ ಕೂದಲು ಕಪ್ಪಗಾಗುತ್ತೆ. ಚಾಲೆಂಜ್ ಮಾಡಿ ಹೇಳ್ತೀನಿ, ಅಂಥ ಅದ್ಭುತವಾದ ಮ್ಯಾಜಿಕಲ್ ಕಡ್ಡಿ ಇದು. ಸೊ ಇದು ಏನಂತೀವಿ, ಇದನ್ನು ಬಳಸಿದ್ರೆ ನೀವು ಸಾಕು, ಇದು ಇಂಟೇಕ್ ಆಗಿರ್ಬೋದು ಅಥವಾ ಔಟ್ ಅಪ್ಲಿಕೇಶನ್ ಆಗಿರ್ಬೋದು, ಯಥೇಚ್ಛವಾಗಿ ಐರನ್ ಕಂಟೆಂಟ್ ಇದೆ ಇದರಲ್ಲಿ. ಎಸ್, ಅಂಥ ಮ್ಯಾಜಿಕಲ್ ಕಡ್ಡಿ. ಸೊ ಯಾರ್ಯಾರಿಗೆ ಬಾಲನೆರೆ ಇದೆ, ಯಾರ್ಯಾರಿಗೂ 30-40+ ಆದಮೇಲೆ ಬಿಳಿ ಕೂದಲಿದೆಯಲ್ಲ ಅಂಥವ್ರು ಈ ಕಡ್ಡಿ ತಂದಿಟ್ಕೊಳ್ಳಿ. ನೀವೇ ನೋಡಿ, ಇದು ಆರ್ಗ್ಯಾನಿಕ್ ಆಗಿ ಮಾಡೋ ಅಂಥ ಅದ್ಭುತವಾದ ರೆಮಿಡಿ, ನೋ ಕೆಮಿಕಲ್ಸ್. ಇದ್ರ ಜೊತೆಗೆ ಬರೀ ಕೂದಲು ಕಪ್ಪಗಾದರೆ ಸಾಕಾ, ಕೂದಲು ಬೆಳೆಯೋದು ಬೇಡವಾ ಅಂತ ಸುಮಾರು ಜನ ಕೇಳ್ತಾರಲ್ಲ, ಇದು ತಂದಿಟ್ಕೊಳ್ಳಿ. ಇದು ಕೂದಲು ಕಪ್ಪಗಾಗಕ್ಕೆ, ಇದು ಕೂದಲು ಉದ್ದಾಗಕ್ಕೆ, ದಪ್ಪಾಗಕ್ಕೆ. ಲೆಂತೇ ಇಲ್ಲ ನಮಗೆ ವಾಲ್ಯೂಮ್ ಇಲ್ಲ ಕೂದಲು ಅಂತಾರಲ್ಲ ನೋಡಿ, ವಾಲ್ಯೂಮ್ಗೆ ಇದು, ಕಪ್ಪಗಾಗಕ್ಕೆ ಇದು, ಕಪ್ಪಗಾಕಿದು ವಾಲ್ಯೂಮ್ಗೆ ಇದು. ಸೊ ಇವೆರಡು ಜಾದು ಮಾಡೋ ರೆಮಿಡಿ ಅಂತಲೇ ಹೇಳ್ತೀನಿ. ಪ್ರಪಂಚದಲ್ಲಿ ಎಲ್ಲಾದರೂ ಸರ್ಚ್ ಮಾಡ್ಕೊಳ್ಳಿ ನೀವು ಗೂಗಲಲ್ಲಿ ಹೋಗಿ. ನಾನು ವೀಡಿಯೋಲ್ಲಿ ಹೇಳ್ತೀನಿ ಏನೀ ಕಡ್ಡಿ ಮತ್ತು ಇದು ಅಂತ, ಆಯಿತಾ? ಸ್ಕಿಪ್ ಮಾಡಿಬಿಡಿ, ನೋಡಿ ತಂದು ಮಾಡ್ಕೊಳ್ಳಿ, ಇವತ್ತೇ ಮಾಡ್ಕೊಳ್ಳಿ. ಖರ್ಚು ಜಾಸ್ತಿನಾ? ಖಂಡಿತ ಇಲ್ಲ. 20-30 ರೂಪಾಯಿ. ಇದಂತೂ ನಿಮಗೆ 5 ರೂಪಾಯಿಗೂ ಸಿಕ್ಬಿಡುತ್ತೆ. ಇದಂತೂ 20-30 ಆಗುತ್ತೆ. ಓಕೆ, 5 ರೂಪಾಯಿಲಿ ಮ್ಯಾಜಿಕಲ್ ಕಡ್ಡಿಲಿ ಮಾಡೋ ಅಂಥ ಅದ್ಭುತವಾದ ಆಯಿಲ್ ಅಂತಲೇ ಹೇಳ್ತೀನಿ. ಈ ಆಯಿಲೇ ಅಲ್ಲ, ಇದು ಪ್ಯಾಕಾಗಿ ಯೂಸ್ ಮಾಡ್ಬೋದು. ಫಸ್ಟ್ ಟೈಮ್ ನನ್ನ ವೀಡಿಯೋಲಿ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾನಗರೀಸ್ ವ್ಲಾಗ್ಸ್. ನಾನು ಹೇಮಾ. ಯಾರ್ಯಾರು ನೆನ್ನೆ ಪೌಡ್ರ್ ಮಾಡಿಟ್ಕೊಂಡಿದ್ದೀರಾ ಹೇಳಿ? ಗ್ಯಾಸ್ ಮಾಡಿಲ್ಲ ಅಂದರೆ ಫಸ್ಟು ಮಾಡ್ಕೊಳ್ಳಿ. ನೋಡಿ, ಸನ್ಸ್ಕ್ರೀನು ಹಾಕ್ಕೊಂಡಿಲ್ಲ ರೀ ನಾನು. ನಮ್ಮ ಸೋಪ್ 50%, ನೆನ್ನೆದು ಫೇಸ್ ಪ್ಯಾಕ್ 50% ಅಂತ ಹೇಳ್ತಾ, ಯಾವ ರೀತಿ ಕೂದಲನ್ನು ಕಪ್ಪು ಮಾಡ್ಕೊಳ್ಳೋದು, ಯಾವ ರೀತಿ ಕೂದಲನ್ನು ಉದ್ದ ಮಾಡ್ಕೊಳ್ಳೋದು ಅಂತ ಇವತ್ತಿನ ರೆಮಿಡಿಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಒಂದೇ ವೀಡಿಯೋಲಿ ಜಾಸ್ತಿ ಹೇಳ್ಕೊಂಡು ಹೋಗೋಲ್ಲ ವೀಡಿಯೋನ, ಆಯಿತಾ? ಪಟಾಪಟ ಅಂತ ಮುಗಿಸ್ಬಿಡ್ತೀನಿ. ಓಕೆ, ಬೋರ್ ಆಗ್ಬಾರ್ದು ನಿಮಗೂ ಅಲ್ವಾ? ಸೊ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾನಗರೀಸ್ ವ್ಲಾಗ್ಸ್. ನಾನು ಹೇಮಾ. ಮರ್ತೋದ್ನಲ್ಲ ನಾನು, ಹೊಸಬ್ರು ಯಾರಾದರೂ ನೋಡ್ತೀರಾ ಫಸ್ಟ್ ಟೈಮ್ ನನ್ನ ಚಾನಲ್ನ, ನನ್ನ ವೀಡಿಯೋಸ್ ಕಂಟೆಂಟ್ಸ್ ಎಲ್ಲ ಒಂದ್ಸಲ ವಾಚ್ ಮಾಡಿಬಿಟ್ಟು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹೈಪ್ ಮಾಡೋದ್ರಿಂದ ನಿಮ್ಮ ಜೋಬ್ 1 ರೂಪಾಯಿ ಕತ್ರಿ ಬಿಡಾರಿ. ಹಂಗಂತ ನಿಮ್ಮ 1 ರೂಪಾಯಿ ನಮ್ಮ ಯೂಟ್ಯೂಬ್ ಸುಮ್ಮನೆ ಕೊಡೋಲ್ಲ. ನಾವು ತುಂಬ ಕಷ್ಟಪಡಬೇಕು. ಒಳ್ಳೊಳ್ಳೆ ಕಂಟೆಂಟ್ಸ್ ಹಾಕಿದ್ರೆ ಮಾತ್ರ ನಮಗೆ ಹೈಪು ಅಂದರೆ ದುಡ್ಡು ಕೊಡೋಲ್ಲ, ಪಾಯಿಂಟ್ಸ್ ಕೊಡ್ತಾರೆ. ಪಾಯಿಂಟ್ಸ್ ಅಂದರೆ ಅದನ್ನು ಎನ್ಕ್ಯಾಶ್ ಮಾಡಿ ದುಡ್ಡಂತೂ ಕೊಡೋಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಆದಲ್ಲಿ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಯಾವ ರೀತಿ ಮಾಡೋದು ಈ ಅದ್ಭುತವಾದ ಹೆರಡೈಕಮ್ ಏರ್ ಆಯಿಲ್, ಮತ್ತು ಯಾವ ರೀತಿ ಇದನ್ನು ತಯಾರಿಸೋದು, ಚಿಕ್ಕ ಟಿಪ್ಸ್ ಹೇಳಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ಇದೇ ಪಾತ್ರೆ ಅಂದರೆ ಇದೇ ಪಾತ್ರೆ, ಇದೇ ಥರ ಕ್ವಾಲಿಟಿ ಅಂದರೆ ಅದೇ ಥರ ಕ್ವಾಲಿಟಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನೋಡ್ಕೊಂಡು ಬಂದ್ಬಿಡಿ. ಯಾವ ರೀತಿ ರೆಡಿ ಮಾಡಿದೆ ಈ ಅದ್ಭುತವಾದ ಹೇರ್ ಪ್ಯಾಕ್. ಫ್ರೆಂಡ್ಸ್, ನಾನಿಲ್ಲಿ ಆಮ್ಲ, ಬೆಟ್ಟದ ನಲ್ಲಿಕಾಯಿ ನೋಡಿ, ಕ್ವಾಂಟಿಟಿಗಿನ್ನ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ತುಂಬ ಮುಖ್ಯ. ನನ್ನ ಸೆಲೆಕ್ಷನ್ ಆಫ್ ಆಮ್ಲ ನೋಡಿ ಯಾವ ರೀತಿ ಇದೆ ಅಂತ. ನಲ್ಲಿಕಾಯಿ ಇಷ್ಟು ಪರ್ಫೆಕ್ಟಾಗಿ ಕ್ಲೀನಾಗಿರಬೇಕು, ಆಯಿತಾ? ಸೊ ಇಂಥ ಆಮ್ಲ ತೊಗೊಳ್ಳಿ. ಆವಾಗಲೇ ನಿಮಗೆ ಡೈ ಆಗಿರ್ಬೋದು, ಕೂದಲು ಬೆಳವಣಿಗೆ ಆಗಿರ್ಬೋದು, ಕೂದಲು ಕಪ್ಪಗೆ ಮಾಡೋದಾಗಿರ್ಬೋದು, ದಟ್ಟವಾಗಿ ಬೆಳೆಯೋದಾಗಿರ್ಬೋದು, ಇವೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು, ಆಯಿತಾ? ಕರ್ಬೇವಿನ ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ತೊಳೆದು ಈ ಥರ ಕವರಲ್ಲಿ ಒಣಗಿಸಿ ಇಟ್ಕೊಂಬಿಡಿ. ತೀರಾ ಡ್ರೈ ಮಾಡಬಾರ್ದು, ಆಯಿತಾ? ಇಲ್ಲದೇ ಒಂದು ಕಾಟನ್ ಬಟ್ಟೆಯಲ್ಲಿ ತೊಳೆದ್ಬಿಟ್ಟು ಅದರಲ್ಲಿ ಡ್ರೈ ಮಾಡಿ ಇಡ್ಬೋದು, ಆಯಿತಾ? ಕಡ್ಡಿ, ಕರಿಬೇವಿನ ಸೊಪ್ಪಿನ ಕಡ್ಡಿ ಮೇಜರ್ ರೋಲ್ ನಿಮ್ಮ ಕೂದಲು ಕಪ್ಪಗೆ ಮಾಡೋದ್ರಲ್ಲಿ, ಉದ್ದ ಬೆಳೆಯೋದ್ರಲ್ಲಿ, ಆಯಿತಾ? ದಟ್ಟವಾಗಿ ಬೆಳೆಯೋದ್ರಲ್ಲಿ. ಸುಮಾರು ಜನ ಕರ್ಬೇವಿನ ಸೊಪ್ಪು ಉಪಯೋಗಿಸ್ತಾರೆ, ಕಡ್ಡಿನೇ ಎಸ್ತು ಬಿಡ್ತಾರೆ ರೆಮಿಡೀಸ್ ಮಾಡುವಾಗ. ಪ್ಲೀಸ್ ಕಡ್ಡಿನ ಇನ್ಫಾರ್ಮೇಷನ್ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ. ಇದು ಐರನ್ ಕಂಟೆಂಟ್ ಯಥೇಚ್ಛವಾಗಿದೆ. ನೆಕ್ಸ್ಟು ಇದು ನಲ್ಲಿಕಾಯಿ ತೊಗೊಂಡೆ, ಕರ್ಬೇವಿನ ಸೊಪ್ಪು ತೊಗೊಂಡೆ, ಬ್ರಾಹ್ಮಿ ಎಲೆಗಳು ತೊಗೊಂಡಿದ್ದೀನಿ. ಬ್ರಾಹ್ಮಿ ಅಂತೂ ಕೂದಲಿಗೆ ಅಮೃತ, ಭೃಂಗರಾಜದ ಎಲೆಗಳು. ನನಗೆ ಫ್ರೆಶ್ಶಾಗಿ ಸಿಕ್ಕಿದರೆ ಫ್ರೆಶ್ಶಾಗೇ ಯೂಸ್ ಮಾಡ್ತಿದ್ದೆ, ನನಗೆ ಒಣಗಿರೋ ಫಾರ್ಮಲ್ಲಿ ಸಿಕ್ಕಿದೆ, ಆಯಿತಾ? ಸೊ ಇದೆರಡು ಏನಂದರೆ ರಾಮಬಾಣ ನಮ್ಮ ಕೂದಲಿಗೆ ಕಪ್ಪಗೆ ಮಾಡೋದ್ರಲ್ಲಿ, ಉದ್ದ ಬೆಳೆಸೋದ್ರಲ್ಲಿ. ನೆಕ್ಸ್ಟು ಸುಮಾರು ಜನ ನನಗೆ ಹೇಮ ನಮ್ಮ ಕೂದಲು ಉದ್ದ ಬೇಕು, ದಟ್ಟವಾಗಿ ಬೆಳಿಬೇಕು ಅಂದರೆ ಇದು ನೋಡಿ, ಜಟಾಮಾಂಸಿ ಅಂತಾರೆ ಇದನ್ನು, ಆಯಿತಾ? ಹಳ್ಳಿಗಳ ಕಡೆ ಎಕರೆಗಟ್ಟಲೆ ಬೆಳೆಯೋದು ಇದನ್ನು. ಸೊ ಅಲ್ಲಿ ಫ್ರೀಯಾಗಿ ಸಿಕ್ಬಿಡುತ್ತೆ ನಿಮಗೆ. ಸಿಟೀಲಿ ಸ್ವಲ್ಪ ಒಂದು 20 ರೂಪಾಯಿ ಕೊಟ್ಟು ತರಬೇಕಾಗತ್ತೆ ನೀವು. ಕೂದಲು ಬುಡಾನ್ ಗಟ್ಟಿ ಆದರೆ ಅಲ್ಲಿ ಬಿಡ್ರಿ, ಕೂದಲು ಗಟ್ಟಿಗೆ ಬೆಳೆಯೋದು, ಉದ್ದ ಆಗೋದು, ದಪ್ಪಗೆ ಬೆಳೆಯುತ್ತೆ. ಸೊ ಬುಡಾನ ಗಟ್ಟಿ ಮಾಡೋದು ಮೆಂತ್ಯ ಕಾಳು ಮತ್ತು ಮಾಯಿಶ್ಚರೈಸರ್, ಅದು ಆಯಿತಾ? ತಂಪು ಕೊಡುತ್ತೆ. ಮತ್ತು ರೋಸ್ಮೇರಿ ಅಂತೂ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಏನೇನು ಮ್ಯಾಜಿಕ್ ಮಾಡುತ್ತೆ ಅಂತ. ಇಷ್ಟೇ ಬೇಕಾಗಿರೋದು ಐಟಮ್ಸು, ಆಯಿತಾ? ನಮ್ಮ ಸಬ್ಸ್ಕ್ರೈಬರ್ಗೆ ಎಣ್ಣೆ ಮಾಡ್ತಿದ್ದೆ ಪ್ಯಾಕ್ದು, ಅದಕ್ಕೆ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡಿದ್ದೀನಿ ಇವತ್ತು. ಸೊ ವೆಲ್ಕಮ್ ಟು ಹೇಮಾನಗರೀಸ್ ವ್ಲಾಗ್ಸ್. ನಾನು ಹೇಮಾ. ಇವೆಲ್ಲ ನಿಮಗೆ ಎಲ್ಲ ಗಂದಿಗೆ ಅಂಗಡಿಲೂ ಅವೈಲಬಲ್ ಇದೆ, ಆಯಿತಾ? ಸೊ ಸ್ಟೆಪ್ ನಂಬರ್ 1, ಇವಾಗ ಈ ಪ್ರೋಸೆಸ್ ಎಲ್ಲ ನೋಡ್ಕೊಂಬಿಟ್ರಿ ಅಲ್ವಾ? ಆಮೇಲೆ ಹೇಮ ಹೇಳಿಲ್ಲ ಅಂತ ಮಾತ್ರ ಹೇಳಕ್ಕೆ ಹೋಗ್ಬಿಡಿ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಹೇಳಿದ್ದೀನಿ. ಇನ್ನೂ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನು, ಕರ್ಬೇವಿನ ಸೊಪ್ಪು ಈ ಥರ ಫ್ರೆಶ್ ಆಗಿರಬೇಕು, ಆಯಿತಾ? ನೆಕ್ಸ್ಟು ಈಗ ಮಿಕ್ಸಿ ಜಾರ್ಗೆ ಹಾಕಿ ಚಟ್ನಿ ಮಾಡ್ಕೊಂಬಿಡೋಣ. ಡೀಟೇಲ್ ಇನ್ಫಾರ್ಮೇಷನ್ ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ
ಗೂಗಲಲ್ಲಿ ಒಂದು ಸಲ ಸರ್ಚ್ ಮಾಡ್ಕೊಳ್ಳಿ. ಕಡ್ಡಿ ನೆಸಿಬೇಡಿ, ಕಡ್ಡಿಲೇ ಇರೋದು ನಮಗೆ ಇಂಪಾರ್ಟೆಂಟ್, ಆಯಿತಾ. ಅದರಲ್ಲಿ ಕಷಾಯ ಮಾಡ್ಕೊಂಡು ಕುಡಿತಾರೆ. ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆಯಿತಾ. ಇದನ್ನು ಮಿಕ್ಸಿಗೆ ಹಾಕಿ 1 ಡ್ರಾಪ್ ನೀರು ಹಾಕಂಗಿಲ್ಲ, ಗಟ್ಟಿ ಚಟ್ನಿ ಬೇಕು, ನೀರೇ ಹಾಕಂಗಿಲ್ಲ, ಆಯಿತಾ. ಸೊ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಚಟ್ನಿ ರೆಡಿ ಆಯಿತು. ಸೊ ಇವಾಗ ಇದನ್ನು ಒಂದು ಐರನ್ ಬಾಣಲಿ ಇಲ್ಲ ಅಂದರೆ ಇವತ್ತಿನ ರೆಮಿಡಿ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ನೆಕ್ಸ್ಟು ಐರನ್ ಬಾಣಲಿ ತೊಗೊಳ್ಳಿ. ಇದೇ 400 ರೂಪಾಯಿ ಕೊಟ್ಟು ಅಮೆಝಾನಲ್ಲಿ ತೊಗೊಂಡೆ ನಾನು. ಸುಮಾರು ಜನ ತೊಗೊಂಡಿದ್ದೆ. ನಮ್ಮ ಪುಷ್ಪಾ ಮ್ಯಾಮ್ ತೊಗೊಂಡಿದ್ದಾರೆ, ತುಮಕೂರವರು. ನಮ್ಮ ಇನ್ನೊಬ್ಬರು ಸಬ್ಸ್ಕ್ರೈಬರು ಕೃಷ್ಣಗಿರಿಯವರು, ತಮಿಳ್ನಾಡು, ಅವ್ರು ತೊಗೊಂಡ್ಬಿಟ್ಟಿದ್ದಾರೆ. ಇಲ್ಲಿ 3 ಥರದ ಎಣ್ಣೆ, ಒಂದು ಗಾಣದ ಹರಳೆಣ್ಣೆ, ಕ್ಯಾಸ್ಟ್ರಲ್ ಆಯಿಲ್, ವೈಟ್ ಕಲರಲ್ಲ, ಬಾದಾಮಿ ಎಣ್ಣೆ, ಎಲ್ಲ ಕಡೆ ಅಂಗಡಿಲಿ ಅವೈಲಬಲ್ ಇದೆ. ಸೊ ನೆಕ್ಸ್ಟು ಗಾಣದ ಕೊಬ್ಬರಿ ಎಣ್ಣೆ. ಇಲ್ಲಿ ನಾನು ಒಂದು ಚಿಕ್ಕ ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ದಯವಿಟ್ಟು ಎಣ್ಣೆ ಪ್ರಮಾಣ ನೋಡ್ಕೊಳ್ಳಿ. ನಾನು ಚಟ್ನಿನ ಎಣ್ಣೆ ಒಳಗೆ ಮುಳುಗಿಸ್ತಿಲ್ಲ, ಎಣ್ಣೆ ಒಳಗೆ ಚಟ್ನಿನ ಮುಳುಗಿಸ್ತಿದ್ದೀನಿ. ದ ವೈಸ್ ವರ್ಸ. ಯಾಕೆ ಅಂತ ಹೇಳ್ತೀನಿ. ಅದೇ ಇವತ್ತಿನ ವಿಡಿಯೋ ಸ್ಪೆಷಲ್ಲು. ಈ ಎಣ್ಣೆ ಹೇಮ ಫಿಲ್ಟ್ರ್ ಮಾಡ್ಕೋತಾಳೆ, ಹಚ್ಕೋತಾಳೆ, ಡೆಫಿನೆಟಾಗಿ ಆ ಸ್ಟೆಪ್ ಇಲ್ಲ ಇವತ್ತು. ಇದು ನಮ್ಮ ಸಬ್ಸ್ಕ್ರೈಬರ್ಗೆ ಕೆಲವೊಂದು ಪ್ರಾಬ್ಲಮ್ ಇದೆ ಅವ್ರ ಕೂದಲಲ್ಲಿ. ಸೊ ಅದನ್ನು ನನ್ನ ಹತ್ರ ವಾಟ್ಸಪ್ಪಲ್ಲಿ ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ರೆಡಿ ಮಾಡಿಕೊಡ್ತಾರ ಪ್ಯಾಕ್ ಇದು, ಆಯಿತಾ. ಆಯಿಲ್ ಪ್ಯಾಕ್ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಆಯಿಲ್ ಪ್ಯಾಕ್ ಮಾಡ್ತಿದ್ದೀನಿ, ಆಯಿತಾ. ನನ್ನ ವೀಡಿಯೋಸಲ್ಲೂ ಫಸ್ಟ್ ಟೈಮ್ ಈ ಥರ ಪ್ಯಾಕ್ ಮಾಡ್ತಾ ಇರೋದು. ಸೊ ನಮ್ಮ ಸಬ್ಸ್ಕ್ರೈಬರ್ಗೆ ಹೋಗ್ತಾಯಿದೆ, ಸೊ ಅದಕ್ಕೆ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆ ಬೇಕೋ ಮನೇಲಿ ಮಾಡ್ಕೊಳ್ಳಿ. ವಿತ್ ಪ್ಯಾಚ್ ಟೆಸ್ಟ್. ಆಮೇಲೆ ಇನ್ನೊಂದು ಪ್ಯಾಚ್ ಟೆಸ್ಟ್ ಬಿಟ್ಟು ಇನ್ನೊಬ್ಬರು ಯೂಸ್ ಮಾಡೋಂಗಿಲ್ಲ ಈ ಪ್ಯಾಕ್ನ, ಅದು ವೀಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋಗೆ. ಇದು ಒಂದೇ ಒಂದು ಕುದಿ ಬಂದಿದ ತಕ್ಷಣ ಇಳಿಸ್ಬೇಕು. ಇಳಿಸ್ಬಿಟ್ಟು ಹಚ್ಕೊಳ್ಬೇಕಾ? ಖಂಡಿತ ಇಲ್ಲ, ಖಂಡಿತ ಇಮ್ಮಿಡಿಯೇಟ್ ಇಲ್ಲ. ಇದು ಒಂದು ಟೈಮ್ ಇದೆ ಇದಕ್ಕೆ, ಹೇಳ್ತೀನಿ. ಅದನ್ನು ಒಂದು ಕುದಿ ಬಂತು. ಈಗ ಇದನ್ನು ಏನು ಮಾಡಬೇಕು? ಫಿಲ್ಟ್ರ್ ಮಾಡೋಂಗಿಲ್ಲ, ಮುಚ್ಚಿಡಬೇಕು. ಮುಚ್ಚಿಡಲಿಲ್ಲ ಅಂದರೆ ಆಕ್ಸಿಜನ್ ಸೇರಿಕೊಂಡು ನಿಮಗೆ ಇದು ಡೈ ಆಗೋ ಆಗಲ್ಲ, ಕೂದಲೂ ಬೆಳೆಯಲ್ಲ. ಸೊ ಕಂಪ್ಲೀಟ್ ಗಾಳಿ ಹೋಗಬಾರ್ದು. ಇಡೀ ದಿನ ರಾತ್ರಿ ಮುಚ್ಚಿಡಬೇಕು, ಆಯಿತಾ. ಮಾರನೇ ದಿನ ಬೆಳಗ್ಗೆ ಈ ಪ್ಯಾಕ್ದು ಕಲರ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ, ಆಯಿತಾ. ಸೊ ಹೇಳ್ತೀನಿ ನಾನು. ಸೊ ಇದನ್ನೊಂದು ಬೌಲ್ಗೆ ಹಾಕಿ ನಿಮ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಯಾವ ರೀತಿ ಉಪಯೋಗಿಸ್ಕೋಬೇಕು. ಎಲ್ಲರೂ ಯೂಸ್ ಮಾಡೋಂಗಿಲ್ಲ ಈ ಎಣ್ಣೆನ. ಕೆಲವೊಬ್ಬರು ಇರ್ತಾರೆ ಅಲರ್ಜಿ, ಅಂಥವ್ರ ಹೆಸರು ಹೇಳ್ತೀನಿ ವೀಡಿಯೋಲಿ. ಅಂಥವ್ರು ಮುಟ್ಟಂಗೆ ಇಲ್ಲ, ಮಾಡೋಂಗೇ ಇಲ್ಲ, ಆಯಿತಾ. ಆಮೇಲೆ ಅದು ಮೀರು ಮಾಡ್ತೀನಿ ಅಂದರೆ ಅವ್ರು ಓನ್ ರಿಸ್ಕ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸೊ ನೋಡೋದಿಲ್ಲ ಫ್ರೆಂಡ್ಸ್, ಟಿಪ್ ನಂಬರ್ 1. ನಾನು ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ತೋರಿಸ್ದೆ. ಅದ್ರದ್ದು ಕ್ವಾಲಿಟಿ ನೋಡಿ, ಒಂದು ಚೂರು ಮಾರ್ಕ್ ಇರಬಾರ್ದು ಅಂಥದ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಕರ್ಬೇವಿನ ಸೊಪ್ಪು ತೊಳೆದು ಆ ಪ್ಯಾಕೆಟಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದೆ, ಯಾವ ರೀತಿ ಇದೆ, ಎಷ್ಟು ಫ್ರೆಶ್ ಆಗಿದೆ ಅಂತ, ಆಯಿತಾ. ಬ್ರಾಹ್ಮಿ ಆಗಿರ್ಬೋದು, ಮತ್ತು ನಾನು ಯೂಸ್ ಮಾಡಿರೋ ರೋಸ್ಮೇರಿ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು. ನೋಡಿ, ಮೆಂತ್ಯ ಕೂದಲನ್ನ ತಂಪಾಗಿಡುತ್ತೆ, ಆಯಿತಾ. ಹೇರ್ ಫಾಲ್ ಆಗೋದಕ್ಕೆ ಬಾಡಿ ಹೀಟೂ ಒನ್ ಆಫ್ ದ ರೀಸನ್ಸ್, ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ರೋಸ್ಮೇರಿ ಕೂದಲನ್ನ ದಟ್ಟವಾಗಿ ಬೆಳೆಸುತ್ತೆ, ಮೆಂತ್ಯನೂ ಆ ಕೆಲಸ ಮಾಡುತ್ತೆ. ಬ್ರಾಹ್ಮಿ ಕೂದಲನ್ನ ಉದ್ದ ಮಾಡೋ ಜೊತೆಗೆ ಏನಂತೀವಿ, ಸಿಲ್ಕಿಯಾಗಿ ಮಾಡುತ್ತೆ, ಸಾಫ್ಟ್ ಮಾಡುತ್ತೆ ಕೂದಲನ್ನ, ಆಯಿತಾ. ನೆಕ್ಸ್ಟ್ ಭೃಂಗರಾಜ ಕೂದಲನ್ನ ಕಪ್ಪಗೆ ಮಾಡುತ್ತೆ. ನೋಡಿ, ಭೃಂಗರಾಜ, ಆಮ್ಲ, ಐರನ್ ಬಾಂಡ್ಲಿ, ಈ 3 ಕಾಂಬಿನೇಷನ್ 12 ಗಂಟೆ ಕಾಲ ಐರನ್ ಬಾಂಡ್ಲಿಲಿ ನೀವು ಮುಚ್ಚಿಡಬೇಕು. ಬೇಕಾದರೆ ಇದು ಟ್ರಯಲ್ ಎರರ್ ನೋಡಿಬಿಡಿ. ಕೆಲವರು ಅಕಸ್ಮಾತ್ ನೀವು ಬಾಂಡ್ಲಿನ ಮುಚ್ಚಿಡದೆ ಹೋದರೆ ನಿಮಗೆ ಎಣ್ಣೆ ಕಪ್ಪುಗಿರಲ್ಲ, ಪ್ಯಾಕು ಕಪ್ಪುಗಿರಲ್ಲ. 12 ಅವರ್ ಅದನ್ನು ಮುಚ್ಚಿಡಬೇಕು. ಆಕ್ಸಿಜನ್ ಎಂಟ್ರಿ ಆಗಬಾರ್ದು ಆ ಬಾಂಡ್ಲಿ ಒಳಗೆ, ಆವಾಗ ಅದು ಆ್ಯಕ್ಟಿವೇಟ್ ಆಗುತ್ತೆ, ಓಕೆ. ಸೊ ಡೈಗೂ ಇದೆ ಮತ್ತು ಪ್ಯಾಕಿಗೂ ಇದೇ ಫಾರ್ಮುಲಾ, ಆಯಿತಾ. ಸೊ ಎಲ್ಲಾದರೂ ಸರ್ಚ್ ಮಾಡ್ಕೊಳ್ಬೇಕಿದೆ. ಮುಚ್ಚಿಟ್ಬಿಟ್ರೆ ನಿಮಗೆ ಕಪ್ಪು ಕಲರ್ ಟರ್ನ್ ಆಗುತ್ತೆ ಎಣ್ಣೆ, ಆಯಿತಾ. ಏನು? ಆಮ್ಲ, ವಿಟಮಿನ್ ಸಿ, ಐರನ್ ಬಾಂಡ್ಲಿ, ಭೃಂಗರಾಜ, ಇದು 3 ಕಾಂಬಿನೇಷನ್. ನೀವು ಭೃಂಗರಾಜ ತೆಗೆದ್ರು ಐರನ್ ಬಾಂಡ್ಲಿ ಆ್ಯಂಡ್ ಆಮ್ಲ, ಫೈನ್. ಇದು ವಿಟಮಿನ್ ಸಿ, ಐರನ್, ಕಪ್ಪುಗಾಗೆ ಆಗುತ್ತೆ. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು 12 ಅವರ್ ಮುಚ್ಚಿಟ್ಬಿಟ್ಟು ನೆಕ್ಸ್ಟ್ ಡೇ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಸೊ ನೆಕ್ಸ್ಟ್ ಡೇ ಅಪ್ಲಿಕೇಶನಲ್ಲಿ ನೀವೇನು ಮಾಡಬೇಕು ಅಂದರೆ, ಫಸ್ಟು ನಾನು ಯಾವಾಗಲೂ ಹೇಳಂಗೆ ವುಡ್ಡನ್ ಕೋಮ್ನ ತಂದಿಟ್ಕೊಳ್ಳಿ. ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ. ವುಡ್ಡನ್ ಕೋಮ್ ತಂದಿಟ್ಕೊಂಡಾಗ ಫಸ್ಟ್ ಇಲ್ಲಿ ನೋಡಿ, ಈ ಥರ ಬೈತಲೆ ಅಂತ ಕೇಳಿದಿರಲ್ಲ, ಆ ಥರ ಬೈತಲೆ ತೆಗೆದು ಈ ಥರ 2 ಭಾಗ ಮಾಡಿಕೊಂಡು ನೀವು ಆಯಿಲ್ನ ಅಪ್ಲೈ ಮಾಡ್ತಾ ಬರಬೇಕು. ಈ ಥರ ತಗೊಂಡು ಕೈಯಲ್ಲಿ ಈ ಥರ ಅಪ್ಲೈ ಮಾಡ್ತಾ ಬರಬೇಕು, ಓಕೆ. ಒಂದೊಂದು ಬೈಫರ್ಕೇಷನಲ್ಲೂ ಬುಡಕ್ಕೆ ನೋಡಿ ಈ ಥರ ಪಾರ್ಟಿಷನ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ತಾ ಬರಬೇಕು,
ಆಯಿತಾ. ಈ ಕಡೆನೂ ಅಷ್ಟೇ, ಒಂದೊಂದು ಕಡೆ ನೋಡಿ ಬೈಫರ್ಕೇಷನ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ತಾ ಬರಬೇಕು. ಆಯಿತಾ. ಅಪ್ಲೈ ಮಾಡಿದ್ಮೇಲೆ ಟೈಟಾಗಿ ನಾಟ್ ಹಾಕಬೇಡಿ. ಆಯಿತಾ. ಒಂದು ಲೂಸ್ ನಾಟ್ ಹಾಕಿ, ಟೈಟಾಗಿ ಹಾಕಬೇಡಿ, ಲೂಸ್ ನಾಟ್ ಹಾಕಿ ಶವರ್ ಕ್ಯಾಪ್ ಹಾಕಬೇಡಿ. ಆಯಿತಾ. ಇದು ಅಪ್ಲೈ ಮಾಡಿ 1 ಗಂಟೆ ಹಾಗೇ ಇರಿ. ನೋಡಿ ಪೇಸ್ಟು ನಾನು ಹೆಂಗೆ ಮಾಡಿದೆ, ಚಟ್ನಿ ಥರ ಮಾಡಿಕೊಂಡು ಆ ಚಟ್ನಿ ಮುಳುಗಷ್ಟು ಎಣ್ಣೆ ಹಾಕಿದೆ. ಏನೋ ಗಾಣದ ಕೊಬ್ಬರಿ ಎಣ್ಣೆ, ಬಾದಾಮಿ ಎಣ್ಣೆ, ಹರಳೆಣ್ಣೆ. ಫೈನ್, ಹರಳೆಣ್ಣೆ ಗಾಣದ್ದೇ ಅದು. ಆಯಿತಾ. ಸೊ ನೋಡಿ ಚಟ್ನಿ ಈ ರೀತಿಗಿರಬೇಕು, ನಿಮಗೆ ಈ ಥರ ಇರಬೇಕು, ಎಣ್ಣೆಣ್ಣೆ ಥರ ಇರಬಾರ್ದು. ಓಕೆ. ಚಟ್ನಿ ಮುಳುಗೋಕ್ಕಿಂತ ಸ್ವಲ್ಪ ಕಮ್ಮಿ ಇರಬೇಕು. ಏನೋ ನಮಗೆ ಎಣ್ಣೆ ನಾವು ಹಾಕೋದು. ಇದೆಲ್ಲ ಫುಲ್ ಅಪ್ಲೈ ಮಾಡಿಬಿಟ್ಟು ಶವರ್ ಕ್ಯಾಪ್ ಹಾಕ್ಕೊಂಡು 1 ಅವರ್ ಹಾಗೇ ಇದ್ದು ವಾಶ್ ಮಾಡಬೇಕು. ವಾಶ್ ಮಾಡುವಾಗ ₹2 ₹1 ಶಾಂಪು ತೊಗೊಂಡು ನೀವು ವಾಶ್ ಮಾಡಿದ್ರೆ ನಿಮಗೆ ಬಿಳಿ ಕೂದಲು ಕಪ್ಪಗಾಗಿರಲ್ಲ. ಸೊ ನಮ್ಮ ಆಮ್ಲಾ ಶ್ಯಾಂಪು ನನ್ನ ವಿಡಿಯೋ ಇದೆ, ಬೇಕಿದ್ರೆ ಕೇಳಿ, ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದೇ ಥರ ಮಾಡ್ಕೋಬೇಕು. ಅದು ಅಷ್ಟೇ 12 ಗಂಟೆ ಸೋಕ್ ಮಾಡಿರೋಂಥ ಆಮ್ಲಾ ಶ್ಯಾಂಪು. ಆಯಿತಾ. ಸೊ ನೋ ಪ್ರಿಸರ್ವೇಟಿವ್, ನೋ ಕೆಮಿಕಲ್ಸ್. ಅದನ್ನು ಯೂಸ್ ಮಾಡಿದಲ್ಲಿ ನಿಮ್ಮ ಕೂದಲಿಗೆ ಕಪ್ಪಗಾಗೋದ್ರ ಜೊತೆಗೆ ಉದ್ದಕ್ಕೆ ದಟ್ಟವಾಗಿ ಬೆಳೆಯುತ್ತೆ. ಓಕೆ. ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ನೆಕ್ಸ್ಟು, ಇನ್ನು ಕೆಲವ್ರು ಹೇಳ್ತಾರೆ, ಇವಾಗ ನಿಮ್ಗೆ ಏನಾದ್ರು ಸೈನಸ್ಸು ಎಕ್ಸೆಟ್ರಾ ಇದ್ದರೆ, ಏನಾದ್ರು ಸೈನಸ್ ಪ್ರಾಬ್ಲಮ್ ಆ ಥರ ಏನಾರು ಇದ್ದರೆ ದಯವಿಟ್ಟು ಈ ಎಣ್ಣೆ ಯೂಸ್ ಮಾಡಬೇಡಿ, ಆಮ್ಲಾ ಶ್ಯಾಂಪು ಯೂಸ್ ಮಾಡಬೇಡಿ. ದಿಸ್ ವಿಡಿಯೋ ಇಸ್ ನಾಟ್ ಫಾರ್ ಯು. ಆಯಿತಾ. ಸೈನಸ್ ಪ್ರಾಬ್ಲಮ್ ಇರೋರಿಗೆ ನಾ ಹೇಳ್ತಾ ಇರೋದು. ಇಲ್ಲ ಹೇಮಾ ನಾವು ಟ್ರೈ ಮಾಡ್ತೀವಿ ಅಂದರೆ ನಿಮ್ಮ ಡಾಕ್ಟ್ರನ್ನ ಒಂದು ಸಲ ಕನ್ಸಲ್ಟ್ ಮಾಡಿಬಿಟ್ಟು ಟ್ರೈ ಮಾಡಿ, ಅದನ್ನು ಹೇಳ್ಬಿಡ್ತೀನಿ. ಹೌದು ನಾನು ವೀಡಿಯೋ ಮಾಡಿಬಿಟ್ಟಿದ್ದೀನಿ ಬನ್ನಿ ನೋಡಿ ಕಾಪಿ ಮಾಡಿ ಆ ಥರ ಎಲ್ಲ ನಾನು ಹೇಳಲ್ಲ. ನಿಮ್ಮ ಆರೋಗ್ಯ ತುಂಬ ಮುಖ್ಯ ಆಗುತ್ತೆ ವೀಡಿಯೋಗಿನ, ಅಲ್ವಾ. ಸೊ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನಿಮಗೆ ಸೈನಸ್ ಇದ್ದರೆ. ಇವಾಗ ನಾನು ಭಾಗ್ಯವತಿ ಮ್ಯಾಮ್ದು ಹೇಳಿದೆ ನೋಡಿ, ನನ್ನ ಆಯಿಲ್ ಶ್ಯಾಂಪುಗೆ ರಿವ್ಯೂಸ್ ಕೊಟ್ಟರು ಅಂತ ಬಸವನಗುಡಿಯವರು, ಅವ್ರನ್ನೂ ಇದೇ ಪ್ರಶ್ನೆ ಕೇಳಿದೆ ನಾನು. ಮ್ಯಾಮ್ ನಿಮಗೆ ಸೈನಸ್ ಇದೆಯಾ, ಯಾರ್ಯಾರು ಆಯಿಲ್ ಶ್ಯಾಂಪು ತೊಗೊಂಡಿದ್ದಾರೋ ಅವ್ರು ಇದೆ, ಬಟ್ ಈ ಬಿಸಿಲು ಕಾಲದಲ್ಲಿ ಅಷ್ಟಿಲ್ಲ ಮ್ಯಾಮ್ ಅಂತ ಹೇಳಿದ್ರು. ಅದರಲ್ಲಿ ಕೊಟ್ಟಿದ್ದೀನಿ ಅವ್ರಿಗೆ. ಓಕೆ. ಸೊ ನಿಮ್ಮ ಹೆಲ್ತ್ ಪಾಯಿಂಟ್ ಆಫ್ ವ್ಯೂಲಿ ಸೈನಸ್ಸು ಎಕ್ಸೆಟ್ರಾ ವೀಸಿಂಗ್ ಎಲ್ಲ ಇರೋರು ಇದನ್ನು ನಾನು ರೆಕಮೆಂಡ್ ಮಾಡಲ್ಲ. ಅದರ್ಸ್ ಕ್ಯಾನ್ ಡೂ ಇಟ್, ಆರಾಮ್ಸೆ ಮನೇಲಿ ಮಾಡ್ಕೊಳ್ಳಿ. ಓಕೆ. ಸೊ ಈ ಅದ್ಭುತವಾದ ಚಟ್ನಿನ ನೀವು ಧಾರಾಳವಾಗಿ ಮನೇಲಿ ಮಾಡ್ಕೊಳ್ಳಿ. ಎಷ್ಟೊಂದು 5 ನಿಮಿಷದಲ್ಲಿ ಆಯಿತಾ ಚಟ್ನಿ, 5 ನಿಮಿಷ. ಬಟ್ ಅದನ್ನು ಏನಂತೀವಿ ಫರ್ಮೆಂಟ್ ಆಗಬೇಕಲ್ಲ, ಅದು 12 ಅವರು. ಓಕೆ. ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರು ನೋಡಿದ್ರೆ ಗೊತ್ತಲ್ಲ. ಸೊ ಏನೇನು ಹೇಳಬೇಕು ಚಿಕ್ಕ ಟಿಪ್ಸು, ಯೂಸ್ಫುಲ್ ಟಿಪ್ಸ್ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಇದ್ರ ಬಗ್ಗೆ ಸೈಡ್ ಎಫೆಕ್ಟ್ಸು ಹೇಳಿದ್ದೀನಿ. ಆಯಿತಾ. ನಾನು ವೀಡಿಯೋ ಮಾಡ್ತಿದ್ದೀನಿ, ಬರೀ ಪಾಸಿಟಿವೇ ಇದೆ ಅಂತ ನಾನು ಹೇಳೋಕ್ಕೋಗಲ್ಲ ಎಲ್ಲೂ. ಸೊ ಒಂದು ಒಳ್ಳೇದಿದ್ರೆ ಕೆಟ್ಟದ್ದು ಇರುತ್ತೆ ಅಲ್ವಾ. ಸೊ ಸೈನಸ್ ಎಲ್ಲ ಇರೋರು ಇದನ್ನು ಯೂಸ್ ಮಾಡಬೇಡಿ. ಇವತ್ತಿನ ರೆಮಿಡಿ ನಿಮಗಲ್ಲ, ಅದು ಮೀರು ನಾವು ಯೂಸ್ ಮಾಡಬೇಕು ಅಂದರೆ ಆನ್ ಯುವರ್ ಓನ್ ರಿಸ್ಕ್. ಓಕೆ. ಇವತ್ತಿನ ವೀಡಿಯೋ ಎಲ್ಲ ಮುಗಿಸಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸಬ್ರು ಯಾರು ಫಸ್ಟ್ ಟೈಮ್ ಹೇಮನಾಗ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗ್ಬಲ್ಲ.